ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಈಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅವರದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ನಾನಾ ಕಾರಣಗಳಿಗಾಗಿ. ಒಟ್ಟಿನಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅಧಿಕಾರ ವಹಿಸಿಕೊಂಡ ತಕ್ಷಣದಿಂದಲೇ ಕೆಲಸ ಕೆಲಸ ಕೆಲಸ. ಹೌದು ಸ್ವಾಮಿ, ಮುಖ್ಯಮಂತ್ರಿ ಅಂತ ಹೇಳಿದರೆ ಉನ್ನತ ಹುದ್ದೆ, ಅಷ್ಟೇ ದೊಡ್ಡ ಜವಾಬ್ದಾರಿ ಇರುತ್ತೆ. ಈಗ ವಿಷಯ ಏನು ಅಂತ ಹೇಳಿದರೆ ಇದು ವಿಷಯ. ಅವ್ರಿಗೆ ಮನೆಗೆ ಹೋಗೋಕ್ಕೂ ಟೈಮ್ ಇಲ್ಲ ಅಂತೆ. ಹಾಗಾಗಿ ಏನು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ತಾರಾ ಅನ್ನೋದು ಈ ಸುದ್ದಿಯ ಸಾರಾಂಶ. ಇಡೀ ದಿನ ಕಚೇರಿಯಲ್ಲೇ ಉಳಿತಾ ಇದ್ದಾರೆ ಮುಖ್ಯಮಂತ್ರಿ ವಿಜಯ್ ಕೆಲಸದ ನಿಮಿತ್ತ. ಈಗಿರೋ ಮನೆಗೆ ಹೋಗೋಕೆ, ಮನೆಯಿಂದ ಬರೋಕೆ ತಡ ಆಗ್ತಿದೆಯಂತೆ. ಹೀಗಾಗಿ ಸಚಿವಾಲಯದ ಬಳಿ ಮನೆ ಹುಡುಕ್ತಾ ಇದ್ದಾರೆ ತಮಿಳುನಾಡು ನೂತನ ಮುಖ್ಯಮಂತ್ರಿ. 5 ಲಕ್ಷ ರೂಪಾಯಿ ಬಾಡಿಗೆ ಬೇಕಾದರೂ ಕೊಡ್ತಾರಂತೆ ಜೋಸೆಫ್ ವಿಜಯ್. OS ಗಾರ್ಡನ್ ಅಕ್ಕಪಕ್ಕದಲ್ಲೇ ಮನೆ ಹುಡುಕೋಕೆ ಸೂಚನೆ ಕೊಟ್ಟಿದ್ದಾರಂತೆ. OS ಗಾರ್ಡನ್ನಲ್ಲೇ ಇತ್ತು ಮಾಜಿ CM ಜಯಲಲಿತಾ ಮನೆ. CM ವಿಜಯ್ ಕೆಲಸ ಕೆಲಸ ಕೆಲಸ, ಇಡೀ ದಿನ ಕಚೇರಿಯಲ್ಲೇ ಉಳಿತಾ ಇದ್ದಾರೆ ಮುಖ್ಯಮಂತ್ರಿ ವಿಜಯ್. ಕೆಲಸದ ನಿಮಿತ್ತ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ಕಾರಣ ಅಲ್ಲೇ CM ಕಚೇರಿಗೆ ಹತ್ತಿರದಲ್ಲೇ ಒಂದು ಮನೆ ನೋಡೋಣ, 5 ಲಕ್ಷ ರೂಪಾಯಿ ಬಾಡಿಗೆ ಇದ್ರೂ ಪರವಾಗಿಲ್ಲ, ದಟ್ ಇಸ್ ನಾಟ್ ದ ಮ್ಯಾಟರ್ ಅನ್ನೋದು ಜೋಸೆಫ್ ವಿಜಯ್, ತಮಿಳುನಾಡು ಮುಖ್ಯಮಂತ್ರಿ ದಳಪತಿ ವಿಜಯ್. ಯಾಕಂತ ಹೇಳಿದ್ರೆ OS ಗಾರ್ಡನ್ನಲ್ಲಿ ದಿವಂಗತ ಮುಖ್ಯಮಂತ್ರಿ ಆದಂಥವರು ಜಯಲಲಿತಾ ಅವರ ಮನೆ ಕೂಡ ಅಲ್ಲೇ ಇತ್ತು. ಬಹುಶಃ ಒಂದು ಒಳ್ಳೆ ಸುಸಜ್ಜಿತ ಮನೆ ಇರ್ಬೋದು, ಅಥವಾ ಅವರ ಕಚೇರಿಗೆ ಹತ್ತಿರ ಕೂಡ ಇರ್ಬೋದು. ಹಾಗಾಗಿ ನೋಡ್ತಾ ಇದ್ದಾರೆ, ಅದು ಸುದ್ದಿ. ಓಕೆ, ಈಗ ಏನಿದೆ, ಎಲ್ಲಿಂದ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸದ್ಯಕ್ಕೆ ಪ್ರತಿನಿತ್ಯ ತಮ್ಮ ನೀಲಾಂಗರೈ ಅಂದರೆ ಆ ನಿವಾಸದಿಂದ, ಅವ್ರ ಮನೆ ಹೆಸರು ಅಂತ ಅನ್ಸುತ್ತೆ, ನೀಲಾಂಗರೈ ನಿವಾಸದಿಂದ ವಿಜಯ್ ಬರ್ತಾ ಇದ್ದಾರೆ. ಸಚಿವಾಲಯದಿಂದ ವಿಜಯ್ ಬರೋದಕ್ಕೆ ತಡ ಆಗ್ತಾ ಇದೆ. ಬರೋಬ್ಬರಿ 17 ಕಿಲೋಮೀಟರ್ ದೂರ ಇದೆಯಂತೆ. ಮುಖ್ಯಮಂತ್ರಿಗಳ ಈ ಒಂದು ಫಾರ್ಮ್ಯಾಲಿಟೀಸ್ ಪ್ರಕಾರ 17 ಕಿಲೋಮೀಟರ್ ಮಾರ್ಗಕ್ಕೂ ಕೂಡ ಪೊಲೀಸರು ಕಾವಲು ಹಾಕಬೇಕಾಗತ್ತೆ. ಅಫ್ಕೋರ್ಸ್ ರಕ್ಷಣೆ ಕೊಡಬೇಕಾಗತ್ತೆ. ರಸ್ತೆ ಎರಡೂ ಬದಿ ಪೊಲೀಸ್ ವಿಜಯ್ ಬೆಂಗಾವಲು ಪಡೆ ಕಾವಲು ಇರಬೇಕಾಗುತ್ತೆ. ಈ ಬೆಂಗಾವಲು ವಾಹನಗಳ ಕಾರಣಕ್ಕೆ ಜನರ ಸಂಚಾರಕ್ಕೆ ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ದೂರ ಇರೋ ಕಾರಣಕ್ಕೆ ಮನೆ ಬಳಿ ಬರದಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. CM ಶಿಷ್ಟಾಚಾರ ಪ್ರಕಾರ 17 ಕಿಲೋಮೀಟರ್ ಮಾರ್ಗಕ್ಕೂ ಕೂಡ ಪೊಲೀಸರ ಕಾವಲು ಇರಲೇಬೇಕು. ರಸ್ತೆಯ ಎರಡೂ ಬದಿ ಪೊಲೀಸ್ ವಿಜಯ್ ಬೆಂಗಾವಲು ಪಡೆ ಕಾವಲು ಇರಲೇಬೇಕು. ಏನಿದು ಅನಗತ್ಯವಾಗಿ ಅಲ್ಲಿ ಎಕ್ಸ್ಟ್ರಾ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು, ಅಥವಾ ಅಲ್ಲಿ ಬೇರೆ ನಿಯೋಜನೆ ಮಾಡಬೇಕಲ್ಲ, ಅದು ಅಷ್ಟು ಅವಶ್ಯಕತೆ ಇಲ್ಲ. ಹಾಗಾಗಿ ಮನೆ ಹತ್ರನೇ ಇದ್ದರೆ ಪ್ರಾಬ್ಲಮ್ ಇರಲ್ಲ. ಗ್ರೀನ್ ವೇಸ್ ರಸ್ತೆಯಲ್ಲಿರೋ ಸರ್ಕಾರಿ ಬಂಗ್ಲೆ ನವೀಕರಣಕ್ಕೂ ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ. ಗ್ರೀನ್ ವೇಸ್ ರಸ್ತೆಯಲ್ಲಿವೆ ಜಡ್ಜು, ಮಂತ್ರಿಗಳು, ಹಿರಿಯ ಅಧಿಕಾರಿಗಳ ಮನೆಗಳು. ಎಸ್, ಐ ರಿಪೀಟ್, ಈಗ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಈಗ ಸದ್ಯಕ್ಕಿದಾರಲ್ಲ ತಮ್ಮ ನೀಲಾಂಗರೈ ನಿವಾಸ, ಅಲ್ಲಿಂದ ವಿಜಯ್ ಬರ್ತಾ ಇದ್ದಾರೆ. ಅದ್ರ 17 ಕಿಲೋಮೀಟರ್ ದೂರ ಇದೆ ಸಚಿವಾಲಯದಿಂದ. ಈಗ ಫಾರ್ಮ್ಯಾಲಿಟೀಸ್ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ, ಪ್ರೋಟೋಕಾಲ್ ಅಂತೀವಲ್ಲ ಅದ್ರ ಪ್ರಕಾರ 17 ಕಿಲೋಮೀಟರ್ ಮಾರ್ಗಕ್ಕೂ ಕೂಡ ಪೊಲೀಸರ ಕಾವಲು ಇರಲೇಬೇಕು. ರಸ್ತೆ ಎರಡೂ ಬದಿ ಪೊಲೀಸರು ಇರಬೇಕು, ಬೆಂಗಾವಲು ಪಡೆ ಇರಬೇಕು. ಮುಖ್ಯಮಂತ್ರಿ ಹೋದಲ್ಲಿ ಬಂದಲ್ಲಿ ಅವ್ರು ಇಲ್ಲದೆ ಇರೋ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಅಲ್ಲಿ ಕಾವಲು ಇರಲೇಬೇಕಾಗತ್ತೆ. ಹೀಗಾಗಿ ಬೆಂಗಾವಲು ವಾಹನಗಳ ಕಾರಣಕ್ಕೆ ಜನರ ಸಂಚಾರಕ್ಕೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತೆ. ಅಫ್ಕೋರ್ಸ್ ದೂರ ಇರೋ ಕಾರಣಕ್ಕೆ ಮನೆ ಬಳಿ ಬರದಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಚಿವಾಲಯದ ಬಳಿಯೇ ಮನೆ ಹುಡುಕ್ತಾ ಇದ್ದಾರೆ ಮುಖ್ಯಮಂತ್ರಿ ವಿಜಯ್. ಗ್ರೀನ್ ವೇಸ್ ರಸ್ತೆಯಲ್ಲಿರುವ ಸರ್ಕಾರಿ ಬಂಗ್ಲೆ ನವೀಕರಣಕ್ಕೂ ಕೂಡ ಈಗ ಸೂಚನೆ ನೀಡಲಾಗಿದೆ. ಗ್ರೀನ್ ವೇಸ್ ರಸ್ತೆಯಲ್ಲೇ ಜಡ್ಜಸ್ಸು, ಆಮೇಲೆ ಮಿನಿಸ್ಟರ್ಸು, ಸೀನಿಯರ್ ಆಫೀಸರ್ಸು ಎಲ್ಲ ಮನೆಗಳು ಅಲ್ಲೇ ಇದ್ದಾವೆ. ಓಕೆ, ಹೀಗೆ ಆಗ್ತಾ ಇರುತ್ತೆ. ಈಗ ಮನೆಗೆ ಹೋಗೋಕ್ಕೂ ಟೈಮ್ ಇರಲ್ಲ, ಅವ್ರಿಗೂ ಒಂದು ಲೈಫ್ ಅಂತ ಇರುತ್ತೆ. ಬರೀ ಸಾರ್ವಜನಿಕ ಜೀವನ ಅಂತ ಹೇಳಿದ ತಕ್ಷಣ ಅಷ್ಟೇ ಅಲ್ವಲ್ಲ, ಅವರು ಒಬ್ಬ ನಟರಾಗಿ ದೊಡ್ಡ ಮಟ್ಟದ ಒಂದು ಅಭಿಮಾನವನ್ನು, ಅಭಿಮಾನಿಗಳ ಗುಂಪನ್ನು, ಗೌರವವನ್ನು ಸಂಪಾದಿಸಿದಂಥವರು.
ಆದರೆ ಈಗ ಜವಾಬ್ದಾರಿ ಅಂತ ಬಂದಾಗ ಆ ಜವಾಬ್ದಾರಿನ ನಿಭಾಯಿಸಬೇಕಾಗತ್ತೆ. ಓಟ್ ಹಾಕಿ ಸುಮ್ಮನೆ ಕೂತ್ಕೊಳ್ಳೋ ಸ್ಟೇಜಲ್ಲಿ ಅವ್ರು ಇಲ್ಲ. ಈಗ ಬರೀ ಟೀಕೆ ಮಾಡೋ ಸ್ಟೇಜಲ್ಲಿ ಅವ್ರು ಇಲ್ಲ. ಈಗ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಅವರು ಕೂಡ ತಮ್ಮ ದಿನನಿತ್ಯದ ಜೀವನ ಸುಗಮ ಆಗಿರಬೇಕಲ್ವಾ. ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಇಲ್ಲಿವರೆಗೂ ಒಂದು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲವನ್ನೂ ಕೂಡ ಒಂದು ಲೈಫ್ ಸ್ಟೈಲೇ ಈಗ ಚೇಂಜ್ ಆಗಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಎಲ್ಲವನ್ನೂ ಕೂಡ ಅವರು ಸೆಟ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಅವ್ರ ಮೈಂಡ್ಸೆಟ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಥವಾ ಅದಕ್ಕೆ ಏನೇನು ಅವಶ್ಯಕತೆಗಳಿರುತ್ತೋ ಎಲ್ಲವೂ ಅಲೈನ್ಮೆಂಟ್ ಮಾಡ್ಕೋಬೇಕಲ್ಲ, ವೆಲ್ ಆರ್ಗನೈಸ್ಡ್ ಆಗಿರಬೇಕಾಗತ್ತೆ. ಹಾಗಾಗಿ ಅವರು ಈ ಮನೆಯನ್ನು ಅಲ್ಲೇ ಹತ್ತಿರದಲ್ಲಿ ನೋಡೋ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು 17 ಕಿಲೋಮೀಟ್ರ್ ಕೂಡ ಅವರಿಗೀಗ ಅಲ್ಲಿ ಪೊಲೀಸ್ ನಿಯೋಜನೆ ಮಾಡಲೇಬೇಕಾಗತ್ತೆ ಪ್ರೋಟೋಕಾಲ್ ಪ್ರಕಾರ. ಹಾಗಾಗಿ ಅಷ್ಟೆಲ್ಲ ಯಾಕೆ ಸಾಮಾನ್ಯರಿಗೆ ಸಾರ್ವಜನಿಕರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ವಿಚಾರ. ಓಕೆ.